ಪಂಚರಾಜ್ಯ ಚುನಾವಣೆಯಲ್ಲಿ ಎಲ್ಲಾ ಕಡೆ ಭರ್ಜರಿಯಾದಂತಹ ಮತದಾನ ಇದೆ. ರಿಸಲ್ಟ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಈಗ ಕೆಲವು ರಿಸಲ್ಟ್ ಸ್ಪಷ್ಟವಾಗಿ ಕೆಲವು ಕಡೆ ತೋರಿಸ್ತಾ ಇದ್ದಾರೆ, ಕೆಲವು ರಿಸಲ್ಟ್ ಸ್ವಲ್ಪ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಆದರೆ ನನಗನ್ಸಿದ ಮಟ್ಟಿಗೆ ಒಂದು ನಿಚ್ಚಳವಾದಂತಹ ಬಹುಮತ ತಮಿಳುನಾಡುದಲ್ಲಿ ಡಿಎಂಕೆ ಬರಬಹುದು ಅಂತಕ್ಕಂಥ ಒಂದು ಆಸೆ ನನಗಿದೆ. ನಮ್ಮ ಮಾತನ್ನು ಆಡಿದ್ದೀನಿ ಅಲ್ಲಿ. ಅದೇ ರೀತಿಯಾಗಿ ಕೇರಳದಲ್ಲಿ UDF ಅದು ಭಾರಿ ಬಹುಮತ ಬರ್ಬೋದು, ಬರ್ತದೆ ಅಂತ ಹೇಳಿ ನಮ್ಮವರೆಲ್ಲರೂ ನಮಗೆ ಈಗಾಗಲೇ ಹೇಳಿದ್ದಾರೆ. ಆಸಾಂನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಅಪೇಕ್ಷಿತ ಸೀಟ್ಗಳು ಬರ್ತಾ ಇಲ್ಲ ಅನ್ನತಕ್ಕಂಥ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಬಟ್ ಅವ್ರು ತೋರಿಸ್ತಕ್ಕಂಥ ಅಂಕೆ ಸಂಖ್ಯೆಗಳಕ್ಕಿಂತಲೂ ನಾವು ಜಾಸ್ತಿ ಬರ್ಬೋದು ಅಂತಕ್ಕಂಥ ನನಗೆ ವಿಶ್ವಾಸ ಇದೆ. ಪಾಂಡಿಚೇರಿನಲ್ಲಿ ಅಲ್ಲೂ ಕೂಡ ನಾವು ಬಿಜೆಪಿ ವಿರುದ್ಧ ಮತ್ತು NR ಪಾರ್ಟಿ ವಿರುದ್ಧ ಸರಿಸಮಾನವಾಗಿ ಹೋರಾಟ ಮಾಡಿದ್ದೇವೆ. ಅದರ ನಿರೀಕ್ಷೆನೂ ಕೂಡ ನಮಗೆ ಇದೆ. ಬಟ್ ಮೋರ್ ಆರ್ ಲೆಸ್ ಅಲ್ಲಿ ಟಫ್ ಫೈಟ್ ಆಗಿದೆ. ಆದರೂ ನಾವು ಇನ್ನೊಂದೆರಡು ದಿವಸ ಕಾದು ನೋಡೋಣ. ವೆಸ್ಟ್ ಬೆಂಗಾಲ್ ಎಕ್ಸಿಟ್ ಪೋಲಿನ ಪ್ರಕಾರ ಅಥವಾ ನಮ್ಮ ಅಲ್ಲಿನ ಮಾಹಿತಿ ಪ್ರಕಾರ ಸಾಕಷ್ಟು ಹಣಾಹಣಿ ಹೋರಾಟ ಇದೆ ಮತ್ತು TMCಗೆ ಮುನ್ನಡೆ ಇದೆ ಅಂತಕ್ಕಂಥದ್ದು ಒಂದು ನಮ್ಮ ಮಾಹಿತಿ ಬರ್ತಾ ಇದೆ. ಎರಡನೇದು ಬಿಜೆಪಿ ಮತ್ತು ಉಳಿದ ಅವರ ಅಲೈನ್ಸ್ NDA ಪಾರ್ಟ್ನರ್ಸ್ ಅವರು ಸಾಕಷ್ಟು ಸ್ವಲ್ಪ ದಬ್ಬಾಳಿಕೆ ಮಾಡಿ ಹೆದರಿಸಿ CRF ಎಲ್ಲ ಜನರಿಗೆ ಹಾಕಿ ಅವರು ಅಲ್ಲಿ ಮಮತಾ TMCಗೆ ಟಕ್ಕರ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ನಾವು ಅಂತೂ ಮೊದಲಿಂದ ಅಲ್ಲಿ ನಮ್ದು ಹೋರಾಟ ಮೊದಲನೇ ಸಲ ನಾವು ಒಂಟಿಯಾಗಿ ನಿಂತಿದ್ದೇವೆ. ಅದಕ್ಕೆ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಒಂದು ಬೆಳವಣಿಗೆಗಾಗಿ ಅಲ್ಲಿ ನಮ್ಮ ಹೋರಾಟ ಇದೆ. ಹೀಗೆ ಎಲ್ಲ ಕಡೆ ನಿರೀಕ್ಷೆ ಅಂತೆ ಬರ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಫೀಡ್ಬ್ಯಾಕ್ ಇದೆ. ಅದೇ ಹೇಳ್ದಲ್ಲ ನಿಮ್ಗೆ, ಅವರು ಕೆಲವು ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾವು ಗೆಲ್ತೇವೆ ಅಂತ. ಈ ಕಡೆ TMCದವರು ಅಲ್ಲಿನ ಮಾಹಿತಿ ಪ್ರಕಾರ ನಮಗೆ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಅವರು ಬರ್ತಾರೆ ಅಂತ. ಈಗ ನಮ್ದೇನು ಪಕ್ಷ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೇನು ವೆಸ್ಟ್ ಬೆಂಗಾಲ್ದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ನಮ್ದು ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಬಹುದು. ನೋಡೋಣ, ಇನ್ನು 3 ದಿವಸದ ನಾವು ಸುಮ್ಮನೆ ಈಗ ಹೇಳಿದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಬರ್ಲಿ, ನೋಡೋಣ. ಇನ್ನೊಂದು 2 ದಿವಸ ವೇಟ್ ಮಾಡಿದ್ರೆ ಕ್ಲಿಯರ್ ಪಿಕ್ಚರ್ ಬರ್ತದೆ. ಬಂದ್ಮೇಲೆ ಥ್ಯಾಂಕ್ ಯು.
ಕರ್ನಾಟಕದ ಗೊಂದಲ ಇದೆ ರಾಜ್ಯದ ನಾಯಕತ್ವ ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ಮುಂದಿನ ತಿಂಗಳು ಕಾಂಗ್ರೆಸ್ನ 45 MLAಗಳು ಡೆಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರ ಅವ್ರಿಗೆ ಕೇಳಿ. ಉತ್ತಮ ಅನ್ನೋ ಮಾತಾಡಿದ್ದಾರೆ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನ್ ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ನಂದು ಅದು ಕಾಂಪೌಂಡ್, ಹಳೆ ಕಾಂಪೌಂಡ್ ಇತ್ತು ಅಂತ ಹೇಳಿ 1 ವರ್ಷ, ಇನ್ನೊಂದು ವರ್ಷನೂ ಸರಿಯಾಗಿ ಕಟ್ಟಿಲ್ಲ ಅಂತಕ್ಕಂಥದ್ದು ನಾನು ನೋಡಿದೆ. ಕೆಲವು ಕಡೆ ಮಣ್ಣಿನ ಗೋಡೆ ಇದೆ, ಕೆಲವು ಕಡೆ ಕಾಂಪೌಂಡ್ ಬಿಚ್ಚಿದೆ. ಅದಕ್ಕೆ ನಾನು ಕೂಡ ಮಾತಾಡಿದ್ದೇನೆ. ಅದಕ್ಕೆ ಒಂದು ಕಡೆ ಕಾಂಪೌಂಡ್ ಸರಿಪಡಿಸ್ಬೇಕು. ಮತ್ತು ಯಾರು ಅಲ್ಲಿ ಕಾಂಪೌಂಡ್ ಹತ್ರ ಕಾಯಿಪಲ್ಯ ಮಾರ್ಕೊಂಡು ಕೊಡ್ತಾ ಇದ್ರು ಅವರಿಗೆ ಅದು ಕಾಂಪೆನ್ಸೇಷನ್ ಕೊಡಬೇಕು ತಕ್ಕಂತೆ. ಇನ್ನು ಮುಂದೆ ಹಂಗೆ ಕಾಂಪೌಂಡ್ ಹತ್ತಿ ಎಲ್ಲ ಕಾಯಿಪಲ್ಯ ಮಾರ್ತಕ್ಕಂಥವ್ರಿಗೆ ಯಾರು ಕೂಡಿಸ್ಬಾರ್ದು. ಇದು ಪ್ರತಿಯೊಂದು ಕಡೆ ನಡೆದಿದೆ. ಈಗ ನಮ್ಮ ಗುಲ್ಬರ್ಗಾದಲ್ಲಿ ಫುಟ್ಪಾತ್ ಮೇಲೆ ಎಲ್ಲ ಕಡೆ ಕುಂತಿರ್ತಾರೆ. ನಾವೇನಾದ್ರೂ ಹೇಳಕ್ ಹೋದ್ರೆ ನೀವು ನಮ್ಮ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಓದಿತಾ ಇದ್ರಿ ಹೀಗೆಲ್ಲ ಹೇಳ್ತಾರೆ. ಬಟ್ ಸಿಟಿದೊಳಗೆ ಬೇರೆ ನಾಗರಿಕಗಳಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದನ್ನು ಅವರೆಲ್ಲ ತಿಳ್ಕೊಳ್ಬೇಕು. ಮತ್ತು ಮುನ್ಸಿಪಾಲ್ಟಿ ಅವರು ಅವರಿಗೆ ಯೋಗ್ಯವಾದಂಥ ಜಾಗದಲ್ಲಿ ಇಟ್ಟು ಸಹಾಯ ಮಾಡಿದ್ರೆ ಜನ ಅಲ್ಲೇ ಹೋಗ್ತಾರೆ. ಅದಕ್ಕಾಗಿ ಇಂಥ ಏನು ಇವತ್ತು ಬೆಂಗಳೂರಿನಲ್ಲಿ ಆಗಿದೆ, ನಾಳೆ ಇನ್ನೊಂದು ಕಡೆ ಆಗ್ಬೋದು. ಸರ್ಕಾರ ಇದಕ್ಕೆ ಪ್ರಿಕಾಷನ್ ತಗೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ ಅಥವಾ ಈ ಸಣ್ಣ ಪುಟ್ಟ ವ್ಯಾಪಾರಿ ಮಾಡ್ತಕ್ಕಂಥವ್ರು ಅವರಿಗೆ ಸಹಾಯ ಮಾಡುವುದು.